ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಒಂದು ಒಳ್ಳೆ ಮನೆ ಮದ್ದು ರೆಡಿ ಆತೈತಿ. ನೋಡೋಣ ಬರ್ರಿ ಹೆಂಗ್ ಮಾಡೋದು ಅಂತೇಳಿ. ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನ್ ಅಲ್ಲಿ ಎಲ್ಲರಿಗೂ ಸ್ವಾಗತ. ಈಗ ಚಳಿಗಾಲದಾಗ ಕಾಮನ್ ಆಗಿ ನೆಗಡಿ, ಕೆಮ್ಮು, ಕಫ ಬರೋದಂತೂ ಕಾಮನ್ ಅದ. ಈಗ ನನಗೂ ನೆಗಡಿ ಬಹಳ ಆಗೈತಿ. ಅದಕ್ಕಂತ ಹೇಳಿ ನಾನು ಈಗ ಮನೆ ಮದ್ದನ್ನ ಮಾಡತ್ತೀನಿ. ಈ ಮನೆ ಮದ್ದು ಮಾಡೋದು ಬಹಳ ಸುಲಭ ಐತಿ. ಜಸ್ಟ್ ಇಲ್ಲಿ ನಾನು ಸ್ವಲ್ಪ ಕಾಳು ಮೆಣಸನ್ನ ತಗೊಂಡಿನಿ. ಕಾಳು ಮೆಣಸನ್ನ ಹಾಕೊಳತ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ಹಾಕೊಳತ್ತೀನಿ. ಒಂದು 8 ರಿಂದ 10 ಲವಂಗ ಇದಾವು, ಲವಂಗನೂ ಹಾಕೊಳತ್ತೀನಿ. ಇವನ್ನೆಲ್ಲ ಈಗ ಸಣ್ಣಗೆ ಕುಟ್ಕೋತೀನಂತೆ. ಇಲ್ಲಿ ಬೇಕಿದ್ರೆ ನೀವು ಒಣ ಶುಂಠಿನೂ ಹಾಕೋಬಹುದು. ಈ ಸದ್ಯ ನನ್ನ ಕಡೆ ಒಣ ಶುಂಠಿ ಇಲ್ಲ, ಹಸಿ ಶುಂಠಿ ಐತಿ. ಹಸಿ ಶುಂಠಿ ಹಾಕೊಂಡ್ ಮಾಡ್ಕೊಳಕತ್ತೀನಿ. ಈಗ ನಾನು ಒಣ ಶುಂಠಿ ಹಾಕಿದ್ರು ಅದು ಮಸ್ತ್ ಎಫೆಕ್ಟಿವ್ ಆಗಿರ್ತೈತಿ. ಈಗ ಇಲ್ಲೇ ಹಸಿ ಶುಂಠಿ, ಕಾಳು ಮೆಣಸು ಮತ್ತೆ ಲವಂಗ ಸೇರಿ ನಾನು ಸಣ್ಣದಾಗಿ ಕುಟ್ಕೊಂಡಿನಿ. ಇದೇ ಟೈಮಿಗೆ ಈಗ ಒಂದಿಷ್ಟು ತುಳಸಿ ಎಲೆ ಇದಾವ, ಈ ತುಳಸಿ ಎಲೆ ಹಾಕೊಳಕತ್ತೀನಿ. ಈ ತುಳಸಿ ಎಲೆನೂ ಹಾಕಿ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಕುಟ್ಕೋತೀನಂತೆ. ಇಲ್ಲಿ ನಾನು ಸಣ್ಣದಾಗಿ ಎಲ್ಲ ಜಜ್ಕೊಂಡು ಇಟ್ಕೊಂಡಿನಿ. ಯೂಶಲಿ ಜಜ್ಕೋಬೇಕ ಅಂದಾಗನ ಅದ್ರೊಳಗಡೆ ಏನ್ ಔಷಧಿ ಗುಣಗಳು ಇರ್ತೈತಲ್ಲ ಎಲ್ಲ ಹೊರಗಡೆ ಬರ್ತೈತಿ. ನೀವು ಮಿಕ್ಸಿಗೆ ಹಾಕ್ಬಿಟ್ರಿ ಅಂದ್ರೆ ಅದ್ರೊಳಗಡೆ ಸುಟ್ಟು ಹೋಗ್ಬಿಡ್ತೈತಿ. ಈಗ ಅದಕ್ಕಂತ ಹೇಳಿ ನಾನು ಸಣ್ಣದಾಗಿ ಜಜ್ಕೊಂಡಿನಿ. ಇದು ಇನ್ಸ್ಟೆಂಟ್ ಆಗಿ ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ನೀವು ಮಾಡ್ಕೊಂಡ್ರೆ ಬಹಳ ಚಲೋ. ಮಾಡಿ ಇಡಾಕ್ಬೇಡ್ರಿ, ಆಗಿಂದಾಗ ಮಾಡ್ಕೊರಿ. ಇದನ್ನ ನೀವು ಸಣ್ಣ ಮಕ್ಳಿಗೂ ಯೂಸ್ ಮಾಡ್ಬೋದು, ದೊಡ್ಡವ್ರನ್ನು ಯೂಸ್ ಮಾಡ್ಬೋದು, ಎಲ್ಲಾ ವಯಸ್ಸಿನವ್ರು ಯೂಸ್ ಮಾಡ್ಬೋದು. ಈಗ ಇಲ್ಲಿ ಈ ಟೈಪ್ ಪೇಸ್ಟ್ ರೆಡಿ ಆಗೈತಿ. ಈಗ ಇದು ಒಂದು 2 ರಿಂದ 3 ಮಂದಿಗೆ ಸಾಕಾಗ್ತೈತಿ. ಇಲ್ಲ ನೀವು ಒಂದು ದಿವಸಕ್ಕೆ 3 ರಿಂದ 4 ಟೈಮ್ ತಿಂದ್ರೂ ನಡೀತೈತಿ. ಈಗ ಎಲ್ಲಾ ಪೂರ್ತಿ ಸಣ್ಣದಾಗಿ ಕುಟ್ಟಿ ರೆಡಿ ಅಂತೂ ಆಗೈತಿ. ಇದನ್ನೀಗ ಒಂದು ಬೌಲ್ಗೆ ತಕ್ಕೋತೀನಂತೆ. ಈಗ ಬೌಲ್ ಒಳಗಡೆ ತಕ್ಕೊಂಡು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋತೀನಿ. ಇಲ್ಲಿ ಜೇನುತುಪ್ಪ ಐತಿ, ಇದು ಪ್ಯೂರ್ ಜೇನುತುಪ್ಪ, ಮಾರ್ಕೆಟ್ ಒಳಗೆ ಸಿಗ್ತೈತಿ ಯೂಶಲಿ. ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ. ಈ ಜೇನುತುಪ್ಪ ಕಫ ಕಡಿಮೆ ಮಾಡಾಕ ಬಹಳ ಹೆಲ್ಪ್ ಆಗ್ತೈತಿ. ಈಗ ಇದನ್ನೆಲ್ಲ ಈ ಟೈಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇಲ್ಲಿ ನೋಡ್ರಿ ನಮ್ ಮನೆ ಮದ್ದು ರೆಡಿ ಆಗೈತಿ. ಇದನ್ನೇ ಸಣ್ಣವ್ರನ್ನು ಯೂಸ್ ಮಾಡ್ಬೋದು, ದೊಡ್ಡವ್ರನ್ನು ಯೂಸ್ ಮಾಡ್ಬೋದು, ಎಲ್ಲಾ ಏಜ್ನವ್ರು ಯೂಸ್ ಮಾಡ್ಬೋದು. ನೀವು ಡಾಕ್ಟರ್ ಕಡೆ ಏನ್ ತೋರ್ಸಿರ್ತೀರಲ್ಲ, ಡಾಕ್ಟರ್ ಕಡೆ ತೋರ್ಸೋದ್ರ ಜೊತೆಗೇನೆ ಇದನ್ನ ನೀವು ಮಾಡ್ಕೊಂಡ್ ಬಿಟ್ರಿ ಅಂದ್ರೆ ಮನೆಯೊಳಗ ಬಹಳ ಜಲ್ದಿ ಕಡಿಮೆ ಆಗ್ತೈತಿ. ಕಫ, ಕೆಮ್ಮು, ನೆಗಡಿ ಎಲ್ಲಾ ಕಡಿಮೆ ಆಗ್ತೈತಿ. ಯೂಶಲಿ ನಮ್ಮ ಮನೆಯೊಳಗೆ ಯಾರಿಗಾದ್ರೂ ಕಫ, ಕೆಮ್ಮು, ನೆಗಡಿ, ಜ್ವರ ಈ ಟೈಪ್ ಬಂದ್ವಂದ್ರೆ ನಾನು ಇದೇ ಟೈಪ್ನ ಮೆಡಿಸಿನ್ ಅನ್ನ ಮಾಡಿಕೊಡ್ತೀನಿ. ಬಹಳ ಎಫೆಕ್ಟಿವ್ ಆಗಿರ್ತೈತಿ. ನೀವು ಈ ಟೈಪ್ ಮನೆಯೊಳಗೆ ಮಾಡ್ರಿ, ಬಹಳ ಚಲೋ ಇರ್ತೈತಿ. ಇದನ್ನ ಸ್ವಲ್ಪ ತಗೊಂಡ್ರೆ ಸಾಕ್ರಿ. ಇಲ್ಲಿ ಸಣ್ಣ ಮಕ್ಳು ಇದ್ರಂದ್ರ ಒಂದ್ ಇಷ್ಟ ಜೇನುತುಪ್ಪ ಹಾಕಿರ್ತೈತಲ್ಲ, ಬಹಳ ಸ್ವೀಟ್ ಆಗಿ ಟೇಸ್ಟ್ ಆಗಿ ಬಂದಿರ್ತೈತಿ. ಖಾರಾಗಿ ಅದು ಗಂಟ್ಲಕ್ಕೂ ರಿಲೀಫ್ ಕೊಡ್ತೈತಿ. ಅಷ್ಟು ಸ್ಟ್ರಾಂಗ್ ಇರ್ತೈತಿ ನೋಡ್ರಿ. ಇದನ್ನ ನೀವು ಸಣ್ಣ ಮಕ್ಕಳಿಗೆ ಒಂದು 1/2 ಸ್ಪೂನ್ ಕೊಡಿ. ದೊಡ್ಡವ್ರು ಇದ್ರಂದ್ರೆ 1 ಟೀ ಸ್ಪೂನ್ ತಗೊಂಡ್ರೆ ಬಹಳ ಚಲೋ. ಈಗ ನನಗೂ ನನ್ನ ಧ್ವನಿ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ನೆಗಡಿ ಭಾಳ ಆಗೈತೆ ಅಂತ ಹೇಳಿ. ಈಗ ನನಗೆ ಒಂದಿಷ್ಟು ತಗೋತೀನಿ. ಇಷ್ಟು ನಾನು ದಿವ್ಸಕ್ಕೆ ಒಂದು 3 ಟೈಮ್ ತಗೊಂಡೆ ಅಂದ್ರೆ ಒಂದು 2 ದಿವಸದೊಳಗೆ ಫುಲ್ ಆರಾಮ ಆಗ್ಬಿಡ್ತೈತಿ ನೋಡ್ರಿ. ಈಗ ನಾನಂತೂ ಸ್ವಲ್ಪ ತಗೊಂಡ್ಬಿಟ್ಟೆ, ಯಾಕಂದ್ರೆ ನನಗೂ ಬಹಳ ಗಂಟ್ಲು ಕೆರೆತ, ನೆಗಡಿ ಆಗ್ಬಿಟ್ಟೈತಿ. ಇದು ತಿನ್ನಾಕ ಸ್ವಲ್ಪ ಬಹಳ ಖಾರ ಅಂತ ಅನಿಸ್ತೈತಿ, ಕಾಳು ಮೆಣಸು ಮತ್ತೆ ಲವಂಗದ. ಆದ್ರೆ ತಿಂದ್ರೆ ಮಾತ್ರ 100% ಕಫ, ಕೆಮ್ಮು, ನೆಗಡಿ ಎಲ್ಲಾ ಕಡಿಮೆ ಆಗ್ತೈತಿ. ಬಾಯ್ ಅಂತೂ ಮಸ್ತ್ ಚುರು ಅನ್ನತೈತಿ, ಯಾಕಂದ್ರೆ ಬಹಳ ಖಾರ ಅನಿಸ್ತೈತಿ. ಆದ್ರೆ ಗಂಟ್ಲಕ್ ಮಾತ್ರ ಅಷ್ಟೇ ರಿಲೀಫ್ ಕೊಡ್ತೈತಿ, ಅಷ್ಟೇ ಎಫೆಕ್ಟಿವ್ ಆಗಿರ್ತೈತಿ. ಇದನ್ನ ನೀವು ಖಂಡಿತವಾಗಿ ಮನೆ ಮದ್ದನ್ನ ಮಾಡ್ಕೊರಿ, ಬಹಳ ಚಲೋ ಇರ್ತೈತಿ. ಆಮೇಲೆ ಹೆಲ್ತಿಗೂ ಬಹಳ ಚಲೋ. ಧನ್ಯವಾದಗಳು.